ಏನು ಅವ್ನಿಗೆ ಏನ್ರಿ ಹೇಳ್ಬೇಕಂತ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ. ಅವ್ರಿಗೇನು ಅದನ್ನು ನಾವು ಸೀರಿಯಸ್ ಆಗಿ ತೊಗೊಳೋದು ಯಾವಾಗಿದ್ರು ರಾಹುಲ್ ಗಾಂಧಿ ಅವ್ರದ್ದು ಯಾವುದೋ ಹೇಳಿದ್ದು ವಿಷಯ ಇವತ್ತು ದೇಶದ ಜನತೆ ಸೀರಿಯಸ್ ಆಗಿ ತೊಗೊಳತ್ತಿಲ್ಲ. ಹಾಗಾಗಿ ನಾವು ಸೀರಿಯಸ್ ಆಗಿ ಏನು ಅಂತ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಬಯಲು ಮಾಡ್ತೀವಿ ಎಲ್ಲದನ್ನ ಅಂತ ಹೇಳ್ತೀವಿ. ರಾಜ್ಯದ ಎಲ್ಲ ಕ್ಷೇತ್ರದಲ್ಲಿ ಹುಡುಕಿದ್ರೆ ಇನ್ನೂ ಬಯಲಾಗುತ್ತೆ, ನಾವು ಹುಡುಕಿ ಎಲ್ಲದನ್ನ ಬಯಲು ಮಾಡ್ತೀವಿ. ಮಾಡ್ಬೇಕಲ್ಲ. ಮತ್ತು ಇವ್ರ ಕೈಯಲ್ಲಿ ಇವತ್ತು ರಾಜ್ಯ ಐತಿ, ಇವ್ರ ಕೈಯಾಗ ಅಧಿಕಾರಿಗಳು ಅದಾರ ರಾಜ್ಯದಲ್ಲಿ. ಇವತ್ತು ಚುನಾವಣಾ ಆಯೋಗದ ಕೆಳಗೆ ಚುನಾವಣಾ ಆಯೋಗದಿದ್ದರೂ ಕೂಡ ಕೆಲಸ ಮಾಡುವ ಅಧಿಕಾರಿಗಳು ರಾಜ್ಯದ ಅಧಿಕಾರಿಗಳು. ಇವ್ರು ಮಾಡಬೇಕು. ಎಲ್ಲೆಲ್ಲಿ ಡುಪ್ಲಿಕೇಟ್ ಓಟ್ ಅದಾವೆ ಎಲ್ಲ ಕಡೆ ತೆಗಿಲಿ, ಶುರು ಮಾಡಲಿ ಅದನ್ನು ಕೆಲಸ. ಶಿವಾಜಿನಗರದಿಂದನೇ ಶುರು ಮಾಡಲಿ, ಸರ್ವಜ್ಞ ನಗರದಿಂದ ಶುರು ಮಾಡಲಿ, ಜಮೀರ್ ಅಹಮದ್ ಖಾನ್ ಅವ್ರ ಕ್ಷೇತ್ರದಿಂದ ಅದನ್ನು ಶುರು ಮಾಡಲಿಲ್ಲ. ಇಲ್ಲೇ ಬೆಂಗಳೂರಾಗ 3 ಕ್ಷೇತ್ರ ಇದಾವೆ. ನಾವು ಹೇಳತ್ತೀವಿ ಇಲ್ಲಿಂದನೇ ಶುರು ಮಾಡಿರಿ. ಈ ರೀತಿ ಡುಪ್ಲಿಕೇಟ್ ಏನು ಓಟ್ ಅದಾವಲ್ಲ ಇದನ್ನು ತೆಗೆಯುವಂಥ ಜವಾಬ್ದಾರಿ ನಿಮ್ಮ ಸರ್ಕಾರದ ಮೇಲೆ ಐತೆ. ಯಾಕಂದರೆ ಚುನಾವಣಾ ಆಯೋಗ ರಾಜ್ಯದಲ್ಲಿ ಕೆಲಸ ಮಾಡೋದು ನಿಮ್ಮ ಅಧಿಕಾರಿಗಳ ಮೂಲಕನ. ಹಾಗಾಗಿ ಕೆಲಸ ಶುರು ಮಾಡಿರಿ. ಅದನ್ನು ನಿಮ್ಗೆ ಯಾರು ಬೇಡ ಅಂತ ಹೇಳ್ತಾರೆ. ಸುಮ್ಮನೆ ರೀ ಮಾತಾಡೋದು, ಟಿ ವಿ ಮುಂದೆ ಮಾತಾಡೋದು. ನಿಜವಾದ ಕೆಲಸ ಏನು ಮಾಡ್ಬೇಕು ಮಾಡೋದಿಲ್ಲ. ಇಷ್ಟೊಂದು ಮಾಡಿ ಪೋಸ್ ಕೊಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಹೌದು, ದಾಖಲೆ ಇದ್ದವ್ರು ಕೊಡಬೇಕಲ್ಲ, ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡಬೇಕು ಅದನ್ನು. ರಾಹುಲ್ ಗಾಂಧಿ ಹೋಗ್ಬೇಕಿತ್ತಲ್ಲ, ಅಂದರೆ ಡಿ ಕೆ ಏನರ ಹೆಚ್ಚು ಕಡಿಮೆ ಅಂದರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಆನ್ಸರ್ ಮಾಡಬೇಕು. ರಾಹುಲ್ ಗಾಂಧಿ ಆನ್ಸರ್ ಮಾಡೋದು ಬೇಡ ಅಂತ ಹೇಳಿ ಅದಕ್ಕೆ ಡಿ ಕೆನ ಸ್ಕೇಪ್ ಕೋಟ್ ಮಾಡ್ತಿದ್ದಾರೆ.